ಮಲೆನಾಡಿನಲ್ಲಿ ಮಳೆ ಆದರೂ ಕೂಡ ಕೊಪ್ಪಳ ಹಾಗೂ ರಾಯಚೂರು ಭಾಗದ ಜನರಲ್ಲಿ ಸಂತಸ ಮನೆ ಮಾಡುತ್ತೆ. ಕಾರಣ ಮಳೆ ವಿಪರೀತವಾಗಿ ಹೆಚ್ಚಾದರೆ ಸಂಕಷ್ಟ ಕೂಡ ಒಂದು ಕಡೆಗೆ ನಿರ್ಮಾಣ ಆಗ್ಬಿಡುತ್ತೆ. ಅಚ್ಚರಿಯಾದರೂ ಇದು ಸತ್ಯ. ಯಾಕಂದ್ರೆ ಈ 4 ಜಿಲ್ಲೆಯ ಜನರು ಕುಡಿಯುವ ನೀರು ಮತ್ತು ಕೃಷಿಗೆ ಆಧಾರವಾಗಿರೋದೇ ಮಲೆನಾಡಿನ ಮಳೆ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಿಂದ ಹರಿದು ಬರುವಂತಹ ತುಂಗಾ ಹಾಗೂ ಭದ್ರಾ ನದಿಗಳು ಸೇರಿಕೊಂಡು ಶಿವಮೊಗ್ಗ ಜಿಲ್ಲೆಯ ಕೂಡಲಿಗೆಯಲ್ಲಿ ತುಂಗಭದ್ರಾ ನದಿಯಾಗಿ ಕೊಪ್ಪಳ ರಾಯಚೂರು ಮಾರ್ಗವಾಗಿ ಹರಿಯುತ್ತೆ. ಮುಂದೆ ಇದು ಕೃಷ್ಣಾ ನದಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ ಸರಿಸುಮಾರು 380 ಕಿಲೋಮೀಟರ್ ಹರಿಯುವ ತುಂಗಭದ್ರಾ ನದಿ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ಜನರ ಜೀವ ಸೆಲೆಯಾಗಿದೆ. ಆದ್ರೆ ಈಗ ತುಂಗಭದ್ರಾ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರು ನದಿಗೆ ಹರಿಸಲಾಗ್ತಾ ಇದ್ದು ಪ್ರವಾಹದ ಆತಂಕ ಶುರುವಾಗಿದೆ. ಈಗಾಗಲೇ ನದಿ ಪಾತ್ರದ ಗ್ರಾಮಗಳಲ್ಲಿ ಡಂಗೂರ ಸಾರಿಸಿ ಜನರಿಗೆ ಮಾಹಿತಿ ಕೊಡೋ ಕೆಲಸವನ್ನ ಕೂಡ ಜಿಲ್ಲಾಡಳಿತದ ವತಿಯಿಂದ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವತಿಯಿಂದ ಮಾಡಲಾಗ್ತಾ ಇದೆ. ಗಂಗಾವತಿ ತಾಲೂಕಿನ ಕಂಪ್ಲಿ ಸೇತುವೆ ಜಲಾವೃತಗೊಂಡಿದ್ದು ಗಂಗಾವತಿ ಮತ್ತು ಕಂಪ್ಲಿ ನಡುವಿನ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಗಂಗಾವತಿ ತಾಲೂಕಿನ ಆನೆಗುದ್ದಿಯಲ್ಲಿರುವ ಕೃಷ್ಣದೇವರಾಯ ಮಂಟಪ ಜಲಾವೃತಗೊಂಡಿದ್ದು ನವವೃಂದಾವನ ಗಡ್ಡೆಗೆ ಸಂಪರ್ಕ ಕಡಿತವಾಗಿದೆ.